ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾ ಭೀ ಚಲೋ ಆರಾಮಾಗಿದ್ದೀನಿ ನೋಡ್ರಿ. ಸೊ ಇವತ್ತಿನ ದಿನ ಚಲೋ ಆಗ್ಯದ ಅಂತ ಅಂದ್ಕೊಂಡಿನಿ. ನಂದು ಭೀ ಚಲೋ ಇತ್ತು. ಸೊ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಟ್ಯೂಷನ್ ತೊಗೊಂಡು ಟ್ಯೂಷನ್ ಇವತ್ತು ಒಂದೇ ಗಂಟೆ ತೊಗೊಂಡಿನಿ, ಹೆಚ್ಚಿಗೆ ತೊಗೊಂಡಿಲ್ಲ. ಸೊ ಹೊರಗೆ ಹೋಗೋದಿತ್ತು. ಎಲ್ಲಿಗೆ ಅಂತ ಕೇಸಿಂದ ಗೋಲ್ಡ್ ಶಾಪಿಗೆ ಹೋಗೋ ಮತ್ತದ. ಏನು ತೊಗೋಬೇಕು, ಏನು ತೊಗೊಲತ್ತೀವಿ ಅಂತ ನಾನು ಅಲ್ಲೇ ಹೋಗಿ ನಾನು ನಿಮ್ಗೆ ತೋರಿಸ್ತೀನಂತ ಏನು ತೊಗೊಲತ್ತೀವಿ ಅಂತ. ಸೊ ಈಗ ಏನಂತಾರೆ, ಆಟೋ ಬುಕ್ ಮಾಡೀವಿ. ಸೊ ಆಟೋ ಆನ್ ದ ವೇ ಅದ. ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದು ಬ್ಲಾಗ್ನ ಯಾವಾಗ ಭೀ ಬ್ಲಾಗ್ ಹೊರಗಿಂದೆಲ್ಲ ನಾನು ಸಂಜೆಗೆ ಮಾಡ್ತೀನಿ. ಅದಕ್ಕಂತಂದ್ರೆ ಬೆಳಗ್ಗೆ ಹಿಡ್ದು ಸಂಜೆ ತನಕ ಸ್ಕೂಲ್ದಾಗೆ ಇರ್ತೀನಿ. ಆಮೇಲೆ ಬಂದು ಟ್ಯೂಷನ್ ತೊಗೊತೀನಿ. ನಾನು ಟ್ಯೂಷನ್ ಬಿಡ್ಲಿಕ್ಕೆ ನಂಗೆ 7:30 ಆಗ್ತದೆ. ಸೊ ಅಲ್ಲಿ ತನಕ ಫುಲ್ ಕತ್ತಲು ಭೀ ಆಗಿರ್ತದೆ. ಅದಕ್ಕಂತ ನಾ ಜಾಸ್ತಿ ಸಂಜೆಗೆ ಮಾಡ್ತೀನಿ ನಾ ಬ್ಲಾಗ. ಹಾಗೆ ಸಂಜೆಗೆ ಭೀ ಚಲೋ ಅನ್ನಿಸ್ತವೆ ಬ್ಲಾಗ್ ಮಾಡ್ಲಿಕ್ಕೆ, ಲೈಟ್ಸ್ ಅದೆಲ್ಲ ಇರ್ತಲ್ಲ. ಸೊ ಅದಕ್ಕೆ ನಾ ಯಾವಾಗ ಭೀ ಸಂಜೆಗೆ ಮಾಡ್ತೀನಿ ಬ್ಲಾಗ. ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಜಸ್ಟ್ ಗೋಲ್ಡ್ ಶಾಪಿಗೆ ರೀಚ್ ಅದೇ ನೋಡಿರಿ. ಆ್ಯಕ್ಚುಲಿ ನನ್ನ ಮೂವ್ಮೆಂಟ್ ಮುರ್ತದ, ಅದಕ್ಕೆ ತೊಗೊಳಕ್ಕೆ ಬಂದಿನಿ ನಾ. ಚಂದ ಅನಿಸ್ತದ ಎಕ್ಸಾಮ್ ಅಂದ್ರೆ ಅದು ಮುಗಿದಿಗೆ ನೀವು ಅಲ್ಲೇ ಇದು ಅನಿಸ್ತದಿಲ್ಲಮ್ಮ. ರೇಟ್ ಏನದ ರೀ? 159 ಇಲ್ರಿ ನಮ್ಮ ರೇಟ್ 1,59,000. ಬೆಳ್ಳಿ ರೀ ಸೇಮ್ ಇದು ಅಂತಲ್ಲ, ಈಗಿಲ್ಲ ಅಷ್ಟೇ ಕಾರ್ನರ್ ಇದೆ ಇಲ್ಲ ಸೈಡಿಗೆ ಆ ಥರನೂ ಅದೇನ್ರಿ? ಆ ಥರನೂ ಇದಾವ್ರಿ. ಅಪ್ಪ ರೌಂಡ್ ಇರಲಿ ನಾನು ಈ ಥರ ರೌಂಡ್ ಇಲ್ಲ ನಡೀತು. ಕರೆಕ್ಟ್ ಅದಲ್ಲ ಮೈನ್ ಭಾಳ ಸಣ್ಣ ಕರೆಕ್ಟ್ ಅದಲ್ಲ. ಇನ್ನೂ ಸ್ವಲ್ಪ ದೊಡ್ಡದೇ ಇರಬೇಕಿತ್ತು ಬಿಡಿ. ಡಿಫ್ರೆಂಟ್ ಅದ್ರೊಳಗೆ ಕಾಣೋದು ಸ್ಟೋನಿಂದ ಐಟಮ್ ಇತ್ತು, ಕಾಣೋದು ಕ್ಲಿಯರ್ ಕಾಣೋದು ಇದೆ ಅಂಕಲ್. ಸೊ ಇದು ಸಣ್ಣದದ. ನಮ್ಮ ಮಮ್ಮಿ ದೊಡ್ಡ ತೊಗೊಂತ ಹೇಳತ್ತಾರ ನೋಡ್ರಿ. ಈಗ ಸದ್ಯಕ್ಕೆ ಇಂಥದೇ ತೊಗೊಂಡಿನಿ, ಭಾಳ ಜಲ್ದಿ ಮುರಿದೋದು. ಸೊ ನಮ್ಮ ಮಮ್ಮಿ ಈಗ ಇದು ತೊಗೊಂತ ಹೇಳತ್ತಾರ. ಮೀಡಿಯಮ್ ಸೈಜ್ ಅದ, ಚಲೋ ಭೀ ಕಾಣ್ತದೆ ಮುಗಿಗಂತ. ಹೈಲೈಟ್ ಭೀ ಆಗ್ತದೆ. ಇರ್ಲಕ್ಕಮ್ಮ ಚಲೋ ಅದ. ಆಯಿತು, ಭಾಳ ಜಲ್ದಿ ಐತೆ ಯಾಕೋ ಫಸ್ಟ್ ಟೈಮ್ ಖರೀದಿ. ಸೊ ಇವಾಗ ಬಟ್ಟೆ ದುಕಾನಿಗೆ ಬಂದೀವಿ ನೋಡ್ರಿ. ನಮ್ಮ ಮಮ್ಮಿಗೆ ಏನೋ ಸಾರಿ ತೊಗೊಂಬಂದಂತ. ನಮ್ಮ ಮಮ್ಮಿಗೆ ಸಾರಿ ಹುಚ್ಚು ಭಾಳ ಅದ. ಬರೀ ಸೀರೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ಬರೀ ಸಾರಿನೇ ತೊಗೋತಾರೆ. ಸೊ ಇಲ್ಲಿ ನಮ್ಮ ಕಲಬುರ್ಗಿ ಶ್ರೀನಿವಾಸ್ ಫೇಮಸ್ ಶಾಪಿಂಗ್ ಇದು ಸ್ಯಾರಿ ಸೆಂಟರ್ ಅದ. ಸೊ ಇಲ್ಲಿ ಬಂದೀವಿ. ನಮ್ಮ ಮಮ್ಮಿ ನೋಡ್ಲತ್ತಾರ. ಸಾರೀಸ್ ತೋರಿಸ್ತೀನಂತ ನಾನು ನಿಮ್ಗೆ. ಸೊ ನಮಗೆ ಭೀ ಬೇಕಲ್ಲ ಡೈಲಿ ವೇರಿಗೆ. ಸೊ ಅದಕ್ಕಂತ ಇಲ್ಲ ಬ್ಯಾಗ್ ನೋಡ್ರಿ. ಬಾರ್ಡರ್ ಸೀರೆ ಎಷ್ಟು ದೊಡ್ಡ ಬಾರ್ಡ್ರ್ ಅದ. ಮೊದಲು ಇಷ್ಟೇ ಬರ್ತೀವಿ ಬಾರ್ಡರ್. ಇಂಥವು ಭೀ ಅವ ಸೀರೆಗಳು ಇಷ್ಟು ದೊಡ್ಡ ಹೊಂಟದ. ಇದೊಂದು ಫ್ಯಾನ್ಸಿ ಎಲ್ಲ ಬರೀ ಓಲ್ಡ್ ಮಾಡಲೇ ಹೊಂಟವ. ಈಗೆಲ್ಲ ಹೊಸವೇ ಏನಿಲ್ಲ, ಎಲ್ಲ ಹಳಿದೇ ಇಲ್ಲ. ಇದು ಮಾಡತ್ತಾರ ಈಗ ಟ್ರೆಂಡ್ ನಡ್ಸ್ಯಾರ. ಈಗ ಹಳಿದುವೆ ಟ್ರೆಂಡ್ ನಡ್ಸ್ಯಾರ. ಸೊ ಹೆಚ್ಚಿಗೆ ಹೊಸವು ಏನಿಲ್ಲ. ಬರೀ ಡ್ರೆಸ್ ಇರಲಿ, ಸ್ಯಾರಿ ಇರಲಿ, ಏನೇ ಇರಲಿ, ಎಲ್ಲ ಬರೀ ಮೊದಲಿನ ಟ್ರೆಂಡೇ ನಡೆಸ್ಲತ್ತಾರ. ಎಲ್ಲ ಓಲ್ಡ್ ಮಾಡಲ್ ಅಂತ. ಸೊ ಸ್ಯಾರೀಸ್ ಅಂದ್ರೆ ಭೀ ಎಷ್ಟು ಹಾಕೊಂಡ್ರು ಭೀ ಕಮ್ಮಿನೇ. ಅದ್ರ ನಮಗರೆ ಟೀಚರ್ಸ್ ಇದ್ದವ್ರಿಗೆ ದಿನ ಹಾಕೊಂಡ್ರು ಭೀ ಕಮ್ಮಿನೇ. ಅದ್ರ ನಾವು ಒಂದ್ಸಲ ಹಾಕೊಂಡಿವ್ರೆ, ಬೇರೆ ಇದು ಮಾಡಲ್ಲ. ನೆಕ್ಸ್ಟ್ ಟೈಮ್ ಹಾಕೊಂಬಲ್ಲ ಮತ್ತೆ. ಚಲೋ ಅದ ನೋಡಿ. ಇದು ಕಲರ್ ಚಲೋ ಅದ ನೋಡ್ರಿ. ಇದು ಯೆಲ್ಲೋ ಕಲರ್. ಇದು ಡಾರ್ಕ್ ಗ್ರೀನ್, ಇದು ಲೈಟ್ ಗ್ರೀನ್, ಎರಡು ಚಲೋ. ಹಾಂ ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಸೊ ಇಲ್ಲಿ ಚಾಟ್
ಸೊ ಇಲ್ಲೊಂದು ಚಾಟ್ ಆಗ್ಯದ ನೋಡ್ರಿ ಹೊಸದು. ಸೊ ಚಾಟ್ ತಿನ್ನಕ್ಕೆ ಬಂದೀವಿ. 3 ಪ್ಯಾಟಿಸ್. ಸೊ ಬ್ರೆಡ್ ಪಕೋಡ ರೆಡಿ, ಚಾಟ್. ಸೊ ಇಲ್ಲಿ ನಮ್ಮ ತಂಗಿ ನೋಡ್ರಿ, ಈಗಿನ ಫಿಕ್ಸ್ ಯಾವಾಗ ಬಿ ಇದು ಪೆರಿ ಪೆರಿ ಫ್ರೈಸ್. ಸೊ ಸ್ನ್ಯಾಕ್ಸ್ ಅಂದ್ಕೊಂಡು ಬಂದು ಇಲ್ಲಿ ಹೂವು ತೊಗೊಲತ್ತೀವಿ ನೋಡ್ರಿ. ನಮ್ಮ ಪಪ್ಪ ಹೇಳ್ಯಾರ ನಾವು ಮಾರ್ಕೆಟಿಗೆ ಬಂದಾವ ಹೂವು ತೊಗೊಂಡು ಬರಬೇಕು. ಯಾಕಂದ್ರೆ ಡೈಲಿ ಅವ್ರು ಪೂಜೆ ಮಾಡ್ತಾರಲ್ಲ, ದೇವ್ರಿಗೆ ಇಡಬೇಕು. ನಾವು ಡೈಲಿ ದೇವ್ರಿಗೆ ಇಡ್ತೀವಿ ಹೂವು. ಸೊ ಅದಕ್ಕಂತ ಇಲ್ಲಿ ನೋಡ್ರಿ ಎಷ್ಟು ಫ್ರೆಶ್ ಅದ ನೋಡ್ರಿ. ನಮ್ಮ ಮಮ್ಮಿಗೆ ನಮ್ಮ ಪಪ್ಪನ ಅಂಜಿಕೆ ಇಟ್ಟದ ಹೂವು ಎಷ್ಟೆಲ್ಲ ಫ್ರೆಶ್ ಅದ. ಎಲ್ಲ ಕೆಲಸ ಬಿಟ್ರಿ ಮೊದಲು ದೇವ್ರಿಗೆ ಹೂವು ತಗೋರಿ ಅಂತ ಹೇಳ್ತಾರೆ ನಮ್ಮ ಪಪ್ಪ. ಹಾಂ ಹಳ್ಳು 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 ಹೂವು ಕೊಟ್ಟಾರ ನೋಡ್ರಿ ಈಗ ಪಾಪ ಒಂದೊಂದು ಫ್ರೀ ಫ್ರೀ ಹಂಗೆ ಕೊಡ್ತಾರ ಅವ್ರು. ಹಾಂ ಅಂಕಲ್ ಅವ್ರಿಗೆ ಗೊತ್ತದ. ರೋಸ್ ರೆಡ್ ರೆಡ್ ರೋಸ್ ದೊಡ್ಡ ಮಸ್ತ್ ದೊಡ್ಡ ಮಸ್ತ ಚಲೋ ಕಾಣತ್ತಲ್ಲ ರೋಸ್. ನೋಡ್ರಿ ನಮ್ಮ ಕಲಬುರಗಿ ಮಾರ್ಕೆಟ ಇದು ಹೂದ ಮಾರ್ಕೆಟ್ ಅದ, ಫ್ಲವರ್ ಮಾರ್ಕೆಟು. ಹೆಂಗೆ ಕೂತಾರ ನೋಡ್ರಿ ಎಲ್ಲ. ಇಲ್ಲಿ ತರಕಾರಿ ಅದ, ಹಂಗೆ ಸ್ವಲ್ಪ ಕೂತಾರ. ಮೇನ್ ಮಾರ್ಕೆಟ್ ಅಲ್ಲಿ ಅದ, ಒಳಗೆ ಹೋಗ್ಬೇಕು. ಇಲ್ಲೆಲ್ಲ ನೋಡ್ರಿ ಹೆಂಗೆ ಇಟ್ಟದ ತರಕಾರಿ ಇದೆಲ್ಲ ಇಟ್ರೆ ಅಲ್ಲಿ ಹೂವು ಅದ. ಆ್ಯಕ್ಚುಲಿ ನಮ್ಮಲ್ಲಿ ಕೀ ಇಲ್ಲ. ನಮ್ಮ ಮಮ್ಮಿನ ಬ್ಯಾಗ್ದಾಗ ಇತ್ತು, ಅದು ಏನು ಮಾಡ್ಯಾರ ಈಗ ನಮ್ಮ ಮಮ್ಮಿ ಒಬ್ಬರೇ ಎಲ್ಲಿ ಭೀ ಹೋಗಲ್ಲ. ಹೋದ್ರೆ ನಮ್ಮ ಅಪ್ಪನ ಸಂಗಟೆ ಹೋಗ್ತಾರೆ, ಇಲ್ಲ ನನ್ನ ಸಂಗಟೆ ಒಬ್ಬರೇ ಎಲ್ಲಿ ಭೀ ಹೋಗಲ್ಲ. ಅದಕ್ಕೆ ಏನು ಮಾಡ್ರೆ ಕೀ ತೆಗೆದ ಕೇಸಿಂದ ಬ್ಯಾಗ್ದಾಗ ಅದು ಮನೆಗೆ ಇಟ್ಟಾರ. ಈ ಕೀ ಇಲ್ಲ ಏನಿಲ್ಲ, ನಮ್ಮ ಪಪ್ಪ ಸ್ವಲ್ಪ ಕೆಲಸ ಅಂತ ಹೊರಗೆ ಹೋಗ್ಯಾರ. ಸೊ ಅವ್ರು ಬರತ್ತಾನೆ ಹಿಂಗೆ ಕೂತೀವಿ. ಎಷ್ಟೊತ್ತಾಗ 10 ನಿಮಿಷ ಮೇಲೆ ಆಯಿತು ಹಿಂಗೆ ಕೂತೀವಿ ನಾವು. ಸೊ ಬಂದರೇನು ಅನ್ನಿಸ್ತು. ಹಾಂ ಬಂದರು, ಬೈಕ್ ಅವಸ್ ಉಂಟು. ತಗೋರಿ ಅಮ್ಮ ತೋರಿಸಿನಲ್ಲ ನೀನು ನೋಡ್ರಿ. ನಮ್ಮ ಮಮ್ಮಿಗಂತ ನೋಡ್ರಿ ತೋರ್ಸ ನನಗೆ ಅಂತ ಹೇಳತ್ತ. ಫಸ್ಟ್ ಅವರೇ ಬಂದೆ ನೋಡ್ರಿ ನಮ್ಮ ಪಪ್ಪ. ಯಾಕೆ ಪಪ್ಪ ಎಲ್ಲಿಗೆ ಹೋಗಿದ್ರಿ? ಶಾಕ್ ಆಗಿರೇನ ಜಲ್ದಿ ಬಂದೀವಂತ? ಹೀಗೆ ಹೋಗಿ ನೋಡು, 10 ಗಂಟೆ ಆಯ್ತು ನೋಡು ಹೋಗಿ. ನೀವು ಇಷ್ಟು ಜಲ್ದಿ ಬರ್ತೀರ ಅಂತ ಗೊತ್ತಿಲ್ಲ ನನಗೆ. ಯಾವಾಗ ಭೀ ನಾವು ಜಲ್ದಿ ಬರಲ್ಲ ಮಾರ್ಕೆಟ್. ಫಸ್ಟ್ ಟೈಮ್ ಜಲ್ದಿ ಬಂದೀವಿ, ಫುಲ್ ಶಾಕ್. ಹೌದಲ್ಲ, ನನಗೆ ಗೊತ್ತಿಲ್ಲ ನನಗೆ ಇಷ್ಟು ನೀವು ಜಲ್ದಿ ಬರ್ತೀರ. ನಮ್ಮ ಪಪ್ಪ ಭೀ ಹೀಗೆ ಹೋಗಾರಂತ್ರಿ. ಒಂದು 5-10 ನಿಮಿಷ ಆಯ್ತು. ಏನು ಮಮ್ಮಿ ಎಷ್ಟು ಜಲ್ದಿ ಬಂದೇವಲ್ಲ ಖರೆ ಭೀ ಫಸ್ಟ್ ಟೈಮ್ ಮಾರ್ಕೆಟ್ ಹೋಗಿ ಇಷ್ಟು ಜಲ್ದಿ. ಇಲ್ಲಾಂದ್ರೆ ಏನಾರೇ ಮತ್ತೆ ಮಮ್ಮಿಗೆ ಸೊ ಒಂದೊಂದ್ಸಲ ನಾವು ಭಾಳ ಲೇಟ್ ಮಾಡಿ ಬರ್ತೀವಿ. ರಾತ್ರಿ 10:30 ಆಯ್ತು. ಅದು ಬರತ್ತಾನೆ ಹೆಂಗೆ ಕೂತೀವಿ ನಮ್ಮ ಸುಂದರ ಅಲ್ಲಿಗ ಮೂಲೆ ಕೂತ. ಮುಗ್ನೆ ತಂದೆ ನೋಡ್ರಿ ಹೊಸದ. ಇದು ನತ್ತ ಅದಕ್ಕಂತಂದ್ರೆ ಒಂದು 3-4 ದಿನ ಆಯ್ತು. ಅದು ಭಾಳ ಲೂಸ್ ಆಗ್ಯದ. ಹಿಂಗೆ ಮಾಡಿದ್ರೆ ಸಾಕು ಮ್ಯಾಲೆ ಹಚ್ಕೊಂಡು ಹೊಂಟದಾಗ. ನತ್ತನಲ್ಲಪ್ಪ ಮೂಗ್ಬಟ್ ಅಂತಾರ ಅದಕ್ಕೆ. ಮೂಗ್ಬಟ್ ಅಂತಾರೆ. ನತ್ ಅಂದ್ರೆ ಹಿಂಗಿರ್ತಲ್ಲ ಅದಕ್ಕೆ ನತ್ ಅಂತ. ಇದು ಮೂಗ್ಬಟ್ ಖರಾಬಾಗಿತ್ತು. ಸೊ ಅದಕ್ಕಂತ ಹೊಸ ತರ್ಲಕ್ಕ ಹೋಗಿದ್ದೆವು. ಸೊ ಜಲ್ದಿನೇ ಬಂದೀವಿ ನಾವು. ಫಸ್ಟ್ ಟೈಮ್ ಮಾರ್ಕೆಟ್ ಹೋದವ್ರು ಜಲ್ದಿನೇ ಬಂದೀವಿ. ಇಲ್ಲಾಂದ್ರೆ ಏನಾರ ಖರೀದಿ ಮಾಡ್ಕೊತಾನೆ ಇರ್ತೀವಿ. ಇವತ್ತೇ ಏನು ಮಾಡಿಲ್ಲ ನೋಡ್ರಿ. ಫಸ್ಟ್ ಟೈಮ್. ಆಮೇಲೆ ರೀ ಬಂಗಾರ ರೇಟ್ ನೋಡ್ರಿ 1,60,000 ಅದ ನೋಡ್ರಿ ಬಂಗಾರ. 1,60,000 ರೀ. ಅವಾಗೂ ಎಷ್ಟ್ರಿ 10 ವರ್ಷದ ಹಿಂದೆ ಎಷ್ಟಿತ್ರಿ ಬಂಗಾರ ಗೊತ್ತೇನ್ರಿ? ಚಲೋ ಅದಲ್ಲ. ಇದು ಸಿಂಗಲ್ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅದ ನೋಡ್ರಿ ಸ್ಟೋನಿಂದ.
ನಾ ಆ್ಯಕ್ಚುಲಿ ಯಾವಾಗ ಭೀ ಸ್ಟೋನಿಂದೇ ತೊಗೋತೀನಿ. ನಂಗೆ ಬೇರೆ ಮತ್ತು ಅಂತ ನನಗೆ ಇಷ್ಟ ಬರಲ್ಲ. ಹಿಂಗೆ ರಿಂಗ್ ಅಂತ ಅದು ಅಂತ ನಂಗೆ ಜರ ಭೀ ಇಷ್ಟ ಬರಲ್ಲ. ನನ್ನ ಫೇಸಿಗೆ ಮತ್ತು ನನ್ನ ಮೂಗಿಗೆ ಇದೇ ಚಲೋ ಅನಿಸ್ತದ. ಸೊ ಅದಕ್ಕಂತ ಇದೇ ತೊಗೊಂಡಿನಿ. ಬಟ್ ಈ ಸಲ ಯಾವಾಗ ಭೀ ಸ್ವಲ್ಪ ಸಣ್ಣ ತೊಗೊತಿದ್ದೆ. ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಖಾಯಶ್ ಮಾಡಿ ಸಣ್ಣದೇ ತೊಗೊಂಡಿದ್ದೆ. ಈ ಸಲ ನಮ್ಮ ಮಮ್ಮಿ ಏನಂತಂದ್ರು ಸ್ವಲ್ಪ ಈಗ ಈ ಥರ ಮೀಡಿಯಮ್ ಸೈಜ್ ಇದ್ದು ತೊಗೊ ಅಂತಂದ್ರು ಚಲೋ ಕಾಣ್ತದಂದ್ರು. ಅದಕ್ಕಂತ ನಾ ಇದೇ ತೊಗೊಂಡೆ. ಯಾಕಂದ್ರೆ ಸಾರಿ ಅದು ಹಾಕೋತಾರಲ್ರಿ ಸ್ಕೂಲಿಗೆ ಹೋಗೋ ಟೈಮಿಗೆ ಸ್ವಲ್ಪ ಮುಖ ನನ್ನಂಗೆ ಸ್ವಲ್ಪ ಇದು ಅದ ರೀ, ದಪ್ಪನು ಅದ, ಮುಖ ಗುಂಡದ ನಮ್ಮಂಗೆ ಸ್ವಲ್ಪ ದೊಡ್ಡದರ ಇರ್ಬೇಕಲ್ಲ ಹಳ್ಳ. ಅದಕ್ಕೆ ಸ್ವಲ್ಪ ಸ್ಟೋನ್ ಸ್ವಲ್ಪ ದೊಡ್ಡ ಇದು ತೊಗೊಂತ ಹೇಳಿ ನೋಡ್ರಿ ನಮ್ಮ ಮಗಳಿಗೆ. ನಾ ಹೇಳೋದೇನು ಕರೆಕ್ಟ್ ಅದೇನು ತಪ್ಪದ ಹೇಳ್ರಿ, ಕಮೆಂಟ್ ಹಾಕಿಸಿ ಹೇಳ್ರಿ. ಮಮ್ಮಿದವ್ರು ಯಾವಾಗ ಭೀ ಕರೆಕ್ಟೇ ಇರ್ತಾರ, ಅದು ನನಗೆ ಗೊತ್ತದ. ಅದಕ್ಕಂತ ತೊಗೊಂಡಿನಿಲ್ಲ, ಯಾವಾಗ ಭೀ ಕೇಳ್ತೇನೆ ಇಲ್ಲಿ ನಿನ್ನ ಮಾತ ಕೇಳಬೇಕು. ಮತ್ತ ನಿಮ್ದೇ ನಡೀತೇವ. ಎಷ್ಟಿತ್ತು ಬಂಗಾರ ಅವಾಗ? ಎಷ್ಟಾಗ ರೇಟ್ ಹೇಳ ಬಂಗಾರಿಂದ? ಏನು ಏನಿಲ್ಬಿಟ್ಟ 1,60,000 ನೋಡ್ರಿ ಇವತ್ತಿನ ರೇಟ್. ನೋಡ್ರಿ ಬಂಗಾರಿಂದ ರೇಟ್ ಕಟ್ ಮಾಡ್ಬೋದು. ಆಯ್ತು ನೋಡ್ರಿ. ಫೈನಲಿ ಮುಂದೆಂದು ಏನಂದಿನಿ, ಬೊಟ್ಟು ಮೂಗ್ ಬೊಟ್ಟು ಇಟ್ಟಿ ನೋಡ್ರಿ. ಇಷ್ಟೊತ್ತನ ಗುದ್ದಾಡ್ದೆ ಹಾಕೊಂಡಿ. ಇಷ್ಟೊತ್ತನ ಗುದ್ದಾಡ ಬರಲಾಗಿತ್ತು ಅದ್ರ ಕೈ ಬಿ ಬೆವರು ಬಿಡ್ತದಲ್ಲ, ನನಗೆ ಬರಲಾಗಿತ್ತು. ಹೆಂಗೆ ಕಾಣತ್ತೆ? ಮಸ್ತ್ ಚಂದ ಅನಿಸ್ಲಿ. ನೀನು ಚುಚ್ಚುಕಪ್ಪ, ನೀನು ದೊಡ್ಡಕ್ಕಾಗಿದಿ. ನಮ್ಮ ತಂಗಿ ಕರೆ ಬಿ ಮೂನೇನ್ ಚುಚ್ಚಿಸ್ಕೊಂಡಿಲ್ಲ ನೋಡ್ರಿ. ಇನ್ನ ಆಕ್ಚುಲಿ 2 ಸಲ ಏನೋ ಆಗ್ಯದಲ್ಲ ಚುಚ್ಚಿಸ್ರ ಆಕಿಗೆ ಆಗ ಬಂದಿಲ್ಲ. ಒಂದೇ ಸಲ ಏನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಇನ್ನ ಸ್ವಲ್ಪ ಡೆಲಿಕೇಟ್ ಭಾಳ ನಾಜೂಕ್ ಅಳರಿ ನಮ್ಮ ತಂಗಿ. ಸೆನ್ಸಿಟಿವ್ ಸ್ಕಿನ್ ಅದ ನಾನು. ಆಕಿನ ಸ್ಕಿನ್ ಭಾಳ ಸೆನ್ಸಿಟಿವ್ ಅದಂತ. ಅದಕ್ಕದು ಭಾಳ ಕೊರಬ್ ಇಂಥ ಪರಿ ಗುಳಿಯಾಗಿ ಎಷ್ಟೆಲ್ಲ ಅರ್ಶಿಣ ಎಣ್ಣೆ ಅದೆಲ್ಲ ಹಚ್ಚಿದೆ ಅಂದ್ರ ಬಿ ಇದು ಆಗಿದ್ದಿಲ್ಲ. ಅವ್ರು ಥರ್ಡ್ ಇದ್ದಳು, 3ನೇ ಇದ್ದಳ್ರಿ ಅವಾಗ. ನಾ ಯಾವಾಗ ಚುಚ್ಚಿಸ್ಕೊಂಡಿನ ಮಮ್ಮಿ ಇದು? ನೀವ UKG ಆಕಿನ್ ಜವಳಕ್ಕ ದೊಡ್ಡಮ್ಮ ಚುಚ್ಚಾಳ. ಮತ್ತೆ ಯಾವಾಗ ಎಟ್ಟಿದ್ದೀನಿ? 4th ಇದ್ದೆ ನಾವಾಗ. 4th ಮಾಡ್ರಿ ಜೋಳ ಹಿಂಗೆ ಇದ್ದೆ ನೋಡ್ರಿ. ಅವಾಗ ನಮ್ ದೊಡ್ಡಮ್ಮ ಇವರೆಲ್ಲ ಬಿಸಿ ಇದ್ದಾರ. ಇದು ಜೋಳ ತೆಗೆದ ಕೂದಲ ಇದು ಮಾಡ್ತಾರಲ್ಲ, ಅವಾಗ ಏನಾಗ್ಯದ ಇವರೆಲ್ಲ ಬಿಸಿ ಇದ್ರು. ಅವಾಗ ನನ್ ದೊಡ್ಡಮ್ಮ ಕರ್ಕೊಂಡು ಹೋಗಿ ಜಾತ್ರೆ ಜರ ಸುತ್ತಿ ಆಡಿಸಿ ಅವಾಗ ಇದು ಮುನೇನ್ ಚುಚ್ಚಿಸ್ಯಾರ. ನೀ ಹಂಗೆ ಹೂ ಅಂದೇವ್ ಬೈನಿ. ನನಗ್ ಇವೆಲ್ಲ ನನಗೆ ಇಷ್ಟ ಇದ್ದು ಇದು 4ನೇದಾಗೆ ಅವಾಗ್ಲೇ ಚಾಲು ಆಗ್ಯದೇನ ಹುಚ್ಚು. ನಂಗೆ ಇಂಟ್ರೆಸ್ಟ್ ಇದ್ದೇವ ಎಲ್ಲ ಸ್ವಲ್ಪ ಅಲ್ಲ. ಒಮ್ಮೆ ಇದಕ್ಕೆ ಏನಂತಾರಲ್ಲ ಶ್ರೀದೇವಿ ಅಂತಾರೆ. ನಂಗೆ ಇದು ಭಾಳ ಇಷ್ಟ ನೋಡ್ರಿ. ಒಮ್ಮೆ ಇದು ಬಿ ಏನೋ ಬುಗುಡಿ ಅಂತ ಅದು ಬಿ ಚುಚ್ಚಿಸ್ಕೊ ಅಂತಂದ್ರು. ಬಟ್ ಇನ್ನ ಸದ್ಯಕ್ಕೆ ಬ್ಯಾಡ ಅಂತಂದಿನ. ಈಗ ಸದ್ಯಕ್ಕೆ ಇದೇ ಟರ್ನ್ ನಡೆದ ಹಂಗೆ ನಂಗೆ ಚಲೋ ಕಾಣ್ತದ ಅಂತ ಇದು ಒಂದು ಚುಚ್ಚಿಸ್ಕೊಂಡು. ಇಲ್ಲ ಇದನ್ನು ಚುಚ್ಚಿಸ್ಬೇಕಲ್ಲ ತಿನ್ರಿ. ಚುಚ್ಕೊಲಾಗ್ಯಾಡ್ರಕ್ಕೆ ಬುಗುಡಿ ನೋಡಮ್ಮ ಆಮೇಲೆ ಇರ್ಬೇಕ್ರಿ ಹುಡುಗಿಯರಿಗೆ, ಹೆಣ್ಮಕ್ಳಿಗೆ ಬುಗುಡಿ ಇರ್ಬೇಕ್ರಿ. ಶ್ರೀದೇವಿ ನಮ್ಮ ಮಮ್ಮಿ ನೋಡ್ರಿ ಇಲ್ಲಿಗ ಕಿವೆಂದು ಇದು ಶ್ರೀದೇವಿ ಒಂದು ಇದು ಬುಗುಡಿ ಒಂದು ಇನ್ನ ಇಲ್ಲೆಡ್ ಚುಚ್ಚಿಸ್ಕೊತಾರತ್ತ. ಏಯಪ್ಪ ಅಂತಂದೆ. ಕಿವಿ ತುಂಬಾ ಏನ್ ಡಂಬರಾಟ ಮಾಡ್ಬೇಕಂದ್ರೆ ಏನಪ್ಪ ಕೆಳಗ ಅದು ಚುಚ್ಚಿಸಕ ಬರ್ತಾರಲ್ರಿ. ಅವಪ್ಪ ಇಷ್ಟಿದು ಮಾಡಿರೋ ಮಮ್ಮಿ ಬೈದ್ರಿ, ಬಿಡೆ ಎಲ್ಲಿ ಇದು ಮಾಡತ್ತಿದ್ ಮಕ್ಕಳಿಗೆ ಈ ತ್ರಾಸ ಕೊಡ್ಲತ್ತಿದ. ಹ್ಞೂ ಕರೆಬೇ ಚುಚ್ಚಿಸ್ಲಾಕ ಆಕಿ ಚುಚ್ಚಲ ತೋಡು ಪಪ್ಪಗ ಹಿಂಗ ಬಂದಿ ನೋಡ್ಲತ್ತಾರ. ಬಟ್ ಏನಾಗಿದೆಲ್ಲ ಸುಮ್ಮನೆ ಖರ್ಚು ಮಾಡ್ತಾರ. ಅದು ತ್ರಾಸಿ ಬಿ ಆಗಲ್ಲ. ಅದು ಹಿಂಗ್ ಇದು ಮಾಡಿದ್ದು ಸೂಜಿ ಏನಂತಾರ ಅದು ನಿಮ್ಮ ನಡ್ರ ಕಡೆ ತಾಂಬರಿ ಅಂತ ಹೇಳ್ತಿರ ಕಡೆ ಕತಿ ಇದಾಗಲ್ಲದು ಏನೋ ಅನ್ಸಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಒಬ್ರೊಬ್ರು ಹುಡುಗಿಯರದು ಹಿಂಗ್ ಗನ್ ಶಾಟ್ ಕಿವೆಂದಾಗ್ಲಿ ಮೂರ್ನೆಂದಾಗ್ಲಿ ಗನ್ ಶಾಟ್ ಹಿಂಗ ಇದು ಮಾಡ್ತಾರ. ಅದು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಅಪ್ಪಿ ತಪ್ಪಿ ಬಿ ತಾಂಬೂರಿನ ತಂತಿ ಏನ್ ಹಾಕ್ಸರ್ ಇರ್ತಾರಲ್ಲ ಹಿಂಗ ಮೂಗ್ನೆನ್ ಚುಚ್ಚಿಸೋದು ಮತ್ ಇದು ಕಿವೆಂದು ಅವ್ರ ಬೆಲೆ ಹೋಗಿಸಿ ಚುಚ್ಚಿಸ್ಕೋಬೇಕು. ಕರೆಕ್ಟ್ ಇರ್ತದ. ಹಂಗೆ ಅದಕ್ಕೆ ಸ್ಕಿನ್ನಿಗೆ ಬಿ ಅದೇ ಕರೆಕ್ಟ್ ಅದ. ಇದು ಗನ್ ಶಾಟ್ ಏನ್ ಅದಲ್ಲ. ಆಮೇಲೆ ಭಾಳ ಅಂದ್ರೆ ಭಾಳ ಡೇಂಜರ್. ಒಬ್ರೊಬ್ಬರ ಸ್ಕಿನ್ ಆಲ್ಮೋಸ್ಟ್ 90% ಸ್ಕಿನ್ನಿಗೆ ಅದು ಆಗಿ ಬರಲ್ಲ. ಸೊ ಅದು ಏನಂತಾರ ಮಾಡ್ಕೊಂಡು ಹೋಗ್ಬೇಡ್ರಿ. ಇಷ್ಟೇ ಹೇಳತ್ತೀನಿ. ಸೊ ಯಾರೆಲ್ಲ ಹೊಸಬ್ರು ನೋಡ್ತೀರಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ವಿಡಿಯೋ ನೋಡ್ರಿ. ಶೇರ್ ಸಾಕ್ ಬಿಡಮ್ಮ ಎಡ್ತಲಿತ್ತಿತ್ತವ್ರಿ. ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ವಿಡಿಯೋಸ್ ನೋಡ್ಕೊತಾ ಬರ್ರಿ, ಸಪೋರ್ಟ್ ಮಾಡ್ರಿ. ಸೊ ಚಲೋ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಂತ. ಬಾಯ್ ಟಾಟಾ, ಶುಭರಾತ್ರಿ.